ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಏನು ಮಾಡೋದು ಅಂತ ನೋಡಿ. ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ ಮತ್ತು ಮದುವೆ ಸೆಟ್ ಆಗದೆ ಲೇಟ್ ಆಗ್ತಾ ಇತ್ತು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಮಕ್ಕಳಲ್ಲಿ ಏನು ಒಂದು ಸಮಸ್ಯೆ ಆಗುತ್ತಾ ಅಂತಂದರೆ, ಮಕ್ಕಳು ಒಪ್ಕೊಳ್ಳೋದಿಲ್ಲ. ಓದಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಬಿಟ್ಟು ಮುಂದೆ ತಳ್ಳಿಬಿಡ್ತಾರೆ. ಅದು 25-26 ಆಗುತ್ತೆ. ಆಮೇಲೆ 27 ಮೇಲೆ ನೋಡ್ತಾರೆ. 27 ಮೇಲೆ ಸೆಟ್ ಆಗಲ್ಲ, 1 ವರ್ಷ ಆಗುತ್ತೆ. ಅವ್ರು ಸತ್ರು, ಇವ್ರು ಸತ್ರು, ಅವ್ರದ್ದು ಇದಾಯಿತು, ಅವ್ರ ಮನೆ ಗುರುಪ್ರವೇಶ, ಇವ್ರ ಮನೆ ಇದಾಯಿತು, ಅಮಾವಾಸ್ಯೆ ಹುಣ್ಣಿಮೆ ಪಿತೃಪಕ್ಷ ಅಂದ್ಕೊಂಡು ಏನು ಮಾಡಿ ತಳ್ಳಿಬಿಟ್ಟು 28-29 ಆಗುತ್ತೆ. ಯಾವುದೋ ಒಂದು ಸೆಟ್ ಆಗುತ್ತೆ. ಹೋಗಿ ಬರೋರು 6 ತಿಂಗಳು ತಳ್ಳಿ 30 ವರ್ಷ ಆಗ್ಬಿಡ್ತದೆ. ಆಮೇಲೆ ಹೋಗಿ ಸೆಟ್ ಮಾಡ್ಕೊಂಡು ಹುಡುಗಿ ಒಪ್ಪಲ್ಲ ಅಥವಾ ಇನ್ನೇನೋ ತಕರಾರು ಬಂದುಬಿಡುತ್ತೆ. ಈ ಥರ ಆಗಿ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವ ಸಮಯದಲ್ಲಿ ಏನೇನು ಆಗಬೇಕು ಅದು ಆಗಲೇಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ನಿಧಾನಕ್ಕೆ ಮಾಡೋಣ ಬಿಡು, ಯಾರು ಕೊಡ್ತಾರೆ, ಹೆಂಗಾರು ಸಿಗುತ್ತೆ ಅಂತ ನೀವು ಹೋಯ್ತು ಅಂತಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಮಹಾದೇವಿ ಚದ್ಮಿಷ್ಟು ಉತ್ತಂಚಮಹಿ ತನ್ನೋ ಐಶ್ವರ್ಯಲಕ್ಷ್ಮಿ ಪ್ರಸಾದ್. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಇವತ್ತಿನ ಒಂದು ವಿಚಾರ ಏನು, ಆ ವಿಶೇಷವಾದಂಥ ವಿಚಾರ ಅಂತಂದರೆ, ಯಾರೋ ಹೇಳಿರುವಂಥ ಒಂದು ಮಾತು, ಒಂದು ಸಜೆಷನ್ನು ಆಟೋಮೆಟಿಕ್ಕಾಗಿ ಫೀಡ್ ಆಗಿಬಿಡುತ್ತೆ. ಅಂತಂದರೆ ಆ ಫೀಡ್ ಆಗಿಬಿಟ್ಟು ಅದನ್ನು ನೀವೇನಾರು ರಿಸೀವ್ ಮಾಡ್ಕೊಬಿಡ್ತು ಅಂತಂದರೆ, ಮನಸ್ಸಿಗೆ ಹಾಕೋಬಿಡ್ತು ಅಂತಂದರೆ, ಅದು ಸಬ್ ಕಾನ್ಷಿಯಸ್ ಲೆವೆಲ್ ಅಂದರೆ ಅರಪ್ರಜ್ಞಾ ಸ್ಥಿತಿ ಅಂತ ಕರಿತೀವಿ, ಅಥವಾ ಒಳಮನಸ್ಸು ಅಂತ. ಆ ಒಳಮನಸ್ಸು ಅಕ್ಸೆಪ್ಟ್ ಮಾಡ್ಕೊಬಿಡ್ತು ಅಂತಂದರೆ ಸಾಕು, ಅದು ಲೈಫ್ ಲಾಂಗು ಅದು ಬಿಡೋದು. ಏನೇ ಕಷ್ಟ ಆದರೂ ಕೂಡ ಬಿಡೋದಿಲ್ಲ. ಏನೇ ಕಷ್ಟ ಆದರೂ ಬಿಡೋದಿಲ್ಲ. ಇವಾಗ ಭಾಳಷ್ಟು ಜನ ಅಂದಿರ್ತಾರೆ, ನಿಮ್ಗೇನೋ ಒಂದು ಸಮಸ್ಯೆ ಆಗಿರುತ್ತೆ. ಹೆಂಗೆ ಸಬ್ ಕಾನ್ಷಿಯಸ್ ಲೆವೆಲ್ ಆಡಿರುವಂಥ ಒಂದು ಮಾತು ಮನ್ಸಿಗೆ ಹಾಕೋಬಿಡ್ತು ಅಂತಂದರೆ, ಆ ಮನಸ್ಸೇನೋ ರಿಸೀವ್ ಮಾಡ್ಕೊಬಿಡ್ತು ಅಂತಂದರೆ ಅದು ಯಾವಾಗಲೂ ಹಂಗೆ ಕಾಡುತ್ತೆ. ಅಂದರೆ ನೀವು ಇಂಪ್ರೂವ್ಮೆಂಟ್ ಆಗೋಕ್ಕೆ ಬಿಡಲ್ಲ. ಎಕ್ಸಾಂಪಲ್, ನಿಮ್ಮ ಮನೆ ಮುಂದೆ ಯಾರೋ ಒಂದು ರೌಡಿಗಳು ಅಥವಾ ಆಗುತ್ತಕರು ನಿಮಗೆ ತೊಂದರೆ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ. ನೀವು ಏನು ಮಾಡ್ತೀರಾ, ಅವನು ಇಷ್ಟೇ ಅಥವಾ ಮನೆ ಎದುರುಗಡೆ ಇರೋಂಥವನು ನಿಮ್ಮ ಮನೆ ಮುಂದೆ ಬೇಕು ಅಂತ ಕಸ ಹಾಕ್ತಾನೆ, ನಿಮ್ಮ ಮನೆ ಗಾಜು ಹೊಡಿತಾನೆ, ಏನೋ ಒಂದು ಕಿರಿಕ, ಅವನು ವಿಕೃತ, ಅವನು ಹೊಡಿತಾನೆ ಅಂತ ಅಂದ್ಕೊಳ್ಳಿ. ನೀವು ಏನು ಮಾಡಬೇಕು, ಅವನ್ನ ಕರೆದು ಕೇಳಬೇಕು, ಯಾಕೆ ಈ ಥರ ಮಾಡ್ತಾ ಇದೆಯಾ ಅಂತ. ಹಂಗೂ ಅವ್ನು ಕಂಟಿನ್ಯೂ ಮಾಡ್ತು ಅಂತಂದರೆ ಜೋರಾಗಿ ಗದರಿ ಹೇಳಬೇಕು. ಹಂಗೂ ಹೇಳಿಲ್ಲ ಅಂತಂದರೆ ಕಾನೂನು ರೀತಿಯಿಂದ ಪೊಲೀಸ್ ಕಂಪ್ಲೇಂಟ್ ಹೋಗಿ ನೀವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಥವಾ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಏನೋ ಒಂದು ಮಾಡಿಕೊಂಡು ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ತು ಅಂತಂದರೆ ಅದು ಏನೋ ಒಂದು ಇತ್ಯರ್ಥಕ್ಕೆ ಬರುತ್ತೆ. ಅವ್ರದ್ದು ಹಿಂಗೆ ಆಯಿತು. ಯಾರೋ ಒಬ್ಬ 3ನೇ ವ್ಯಕ್ತಿ, ಇನ್ನು ತುಂಬ ಸಾಫ್ಟಾಗಿರೋವಂಥವ್ರು, ಇವರು ಗಂಡ ಹೆಂಡ್ತಿ ಇಬ್ಬರು. ಗಂಡ ಹೆಂಡ್ತಿ ಒಂದು ಮಗು ಇದೆ. ಬಾಡಿಗೆ ಮನೆಗೆ, ಹೊಸ್ದಾಗಿ ಬಾಡಿಗೆ ಮನೆ ಅದು. ಅಲ್ಲಿ ಏನು ಅಂತಂದರೆ ಒಬ್ಬ ಕಿರಿಕ್ ಪಾರ್ಟಿ ಅಲ್ಲ, ಇವ್ರೇನು ಮಾಡೋದಂತೆ, ಅವ್ರ ಮನೆ ಮುಂದೆ ಗಾಡಿ ಹೋಗಿ ನಿಲ್ಲಿಸ್ಬಿಟ್ಟಿದ್ದಾರೆ. ಸರಿ, ಅವನು ಅದು ಕೋಪ ಬಂದಿದೆ. ಯಾಕೆ ನಮ್ಮ ಮನೆ ಮುಂದೆ ನಿಲ್ಲಿಸಿದ್ಯಾ ಅಂತ. ಸರ್, ಅಲ್ಲಿ ಯಾವುದೊಂದು ಲಾರಿ ನಿಂತ್ಕೊಬಿಟ್ಟು ಅದಕ್ಕೆ ನಿಲ್ಲಿಸ್ತೆ, ಆಮೇಲೆ ತಗೋತೀನಿ ಅಂತ ಇವ್ರು ಎದುರುಗಡೆ ಹೇಳಿದ್ದಾರೆ. ನೀನು ಹಂಗೆ ಹಿಂಗೆ ಅಂತ ಇವನು ಏನೇನೋ ಕೆಟ್ಟ ಮಾತು ಬೈತಿದ್ದಾನೆ. ಕೆಟ್ಟ ಮಾತು ಬೈದಿದ್ದಾನೆ ಅವನು ಮನೆ ಮಾಲೀಕ. ಇವರು ಯಾಕೆ ಬೇಕು ಕಿರಿಕೋ ಅಂತ ಅಂದ್ಬಿಟ್ಟು ಆಯ್ತು ಅಂದ್ಬಿಟ್ಟು ಇಮಿಡಿಯೇಟ್ ತಗೊಂಡು ಅಷ್ಟೇ. ಇವರು ಒಂದು ಮಾತು, ನೀವು ಯಾಕ್ರಿ ಹೆಂಗೆ ಬೈತಾರೆ, ನಾವೇನು ತೆಗಿತಾ ಇಲ್ವಾ ಗಾಡಿನ, ನಾನು ಮಾಡಿದ ತಪ್ಪ ಏನಂಥದ್ದು, ಈ ರೋಡ್ ಯಾರ್ದು ಇದು, ನಾನು ರೋಡಲ್ಲಿ ತಾನೆ ನಿಮ್ಮ ಮನೆ ಒಳಗಡೆ ನಿಲ್ಲಿಸಿದ್ದೀನ, ಫುಟ್ಪಾತ್ ಮೇಲೆ ತಾನೇ ನಿಲ್ಲಿಸಿದ್ದು, ನಿಮ್ಮ ಮನೆ ಮುಂದೆ ಆಗಿರ್ಬೋದು ಹಂಗೆ ಅಂತ ಒಂದು ಬೈದು ಬಂದಿದ್ದಾರೆ ಅಷ್ಟೇ. ಆ ಬೈದು ಬಂದಿದ್ದಾರೆ, ಮುಗಿದೋಯ್ತು. ಆವತ್ತಿಂದ ಅವನೇನು ಮಾಡಿದ, ಒಂದು ಕಣ್ಣಿಟ್ಬಿಟ್ಟು ಇದು ಕೆಟ್ಟ ದೃಷ್ಟಿ ಅಂತ ಕಣ್ಣಿಟ್ಬಿಟ್ಟು ಇವ್ರ ಮನೆ ಮುಂದೆ ಕೆಸ ಸುರಿಯೋದು, ಮತ್ತು ಗಾಜು ಹೊಡಿಯೋದು, ಮತ್ತು ಕಸ ಮಣ್ಣೆಲ್ಲ ತೊಗೊಬಂದು ಇವ್ರ ಮನೆ ಮುಂದೆ ಸುರಿಯೋಂಥದ್ದು, ಮತ್ತು ಕಿರಿಕ್ ಮಾಡೋದು, ಜೋರಾಗಿ ಟಿ ವಿ ಹಾಕೋದು ಇವ್ರಿಗೆ ಇರಿಟೇಷನ್ ಆಗಲಿ ಅಂತ. ಈ ಥರದ್ದೆಲ್ಲ ಏನೇನೋ ನಾನಾ ರೀತಿಯಂಥ ತೊಂದರೆಗಳನ್ನು ಹಿಂಸೆ ಕೊಡ್ತಾಯಿದ್ವಿ. ಭಾಳಷ್ಟು ಜನ ಒಂದು ಇದರಲ್ಲಿ ನೋಡಿದ್ದೀವಿ ನಾವು ಆಯ್ತಲ್ಲ. ಇದು ಶತ್ರುವಾದೆ ಅಂತಲೂ ಕೂಡ ಕರಿತೀವಿ. ಇದು ಏನು ಮಾಡೋದು ಅಂತಂದರೆ, ಇವನು 1 ವರ್ಷ 2 ವರ್ಷ ಸಹಿಸ್ಕೊಂಡಿದ್ದಾನೆ. ಏನಕ್ಕೆ ಅಂತ ಆಮೇಲೆ ಯಾರೋ ಬಂತು ಇದೇ ಥರ ಬಂದು ನೆಂಟರು ಬಂದಾಗ ಇವನು ಈ ಥರ ಹಾಕೋದು ನೋಡ್ದ, ಏನೋ ಗಾಜು ಹೊಡೆದ, ಏನೋ ಹೊಡೆದಾಕ್ದ, ಅಥವಾ ಏನೋ ಒಂದು ಸಂದರ್ಭ ಆಯಿತು.
ಅವಾಗ ಯಾಕೆ ಈ ಥರ ಮಾಡ್ತಾಯ್ಯೋ ಇವಂದು ಇದ್ದಿದೆ ಗೋಳು ಸಾಕಾಗೋಗ್ಬಿಟ್ಟಿದೆ ಅಂತ. ಅದಕ್ಕೆ ನೀನು ಇಷ್ಟೊಂದೆಲ್ಲ ಮಾಡ್ತಾನ ಅಂತ ಅವ್ರು ಕೇಳ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡೋದಲ್ವ ನೀವು ಅಂತ. ಅಯ್ಯೋ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರೆ ಅಷ್ಟೇ, ಕೋರ್ಟು ಕಚೇರಿ ಅಂತ ಯಾರು ಸುತ್ತೋರು ಅಂತ ಅಂದರೆ ಇಲ್ಲಿ ಏನು ಅರ್ಥ ಮಾಡ್ಕೋಬೇಕು ಅಂತಂದರೆ ಇವ್ರ ಅಪ್ಪ ಅಮ್ಮ ಏನೋ ಹೇಳ್ಬಿಟ್ಟಿದ್ದಾರೆ, ಕೋರ್ಟ್ ಕಚೇರಿಗೆಲ್ಲ ಹೋಗಿ ಕೋರ್ಟ್ ಕಚೇರಿ ಲೈಫ್ ಲಾಂಗ್ ಸುತ್ತಬೇಕು, ಗೊತ್ತಲ್ಲ, ನಮ್ಮ ದುಡ್ಡೆಲ್ಲ ಖರ್ಚಾಗುತ್ತೆ, ಲಾಯರ್ ಖರ್ಚಾಗುತ್ತೆ, ಮತ್ತು ಕೋರ್ಟ್ ಕಚೇರಿಗಳಿಗೆ ಸುಲಿದ್ರು, ಕೋರ್ಟ್ ಮೆಟ್ಲು ಹತ್ತಬೇಕು, ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬಾರ್ದು ನಮ್ಮ ಜೀವನದಲ್ಲಿ, ಈ ಥರದ್ದು ಏನೇನೋ ಎಮೋಷನಲ್ಲಾಗಿ ಹೇಳ್ಬಿಟ್ಟಿದ್ದಾರೆ. ಅದು ಈತ ಮೈಂಡಲ್ಲಿ ಫಿಟ್ ಮಾಡಿಕೊಂಡು ಒಂದೇನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರೆ ಆಯಿತು, ಬರೋರು ವಿಚಾರಿಸೋರು ಏನೋ ಒಂದು ಮಾಡಿರುತ್ತೆ, ಏನೋ ಒಂದು ಆಗ್ತಾಯಿತ್ತು. ಅದನ್ನು ಬಿಟ್ಟು ಅವನು ಕೊಟ್ಟಿದ್ದ ಟಾರ್ಚರೆಲ್ಲ ಸಹಿಸ್ಕೊಂಡಿದ್ದಾರೆ. ಆಮೇಲೆ ಇವ್ರು ಸ್ನೇಹಿತರು ಬಂದರು, ರಿಲೇಟಿವ್ ಬಂದು ಅದನ್ನೆಲ್ಲ ಇದು ಮಾಡಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಂದೇ ದಿನದಲ್ಲಿ ಸಾಲ್ವ್ ಮಾಡಿಕೊಟ್ಬಿಟ್ರು. ಬಂದವ್ರು ಪ್ರಶ್ನೆ ಕೇಳೋದು, ಇವ್ರು ರೆಕಾರ್ಡ್ ಮಾಡಿಕೊಂಡ್ರು, ಎಲ್ಲ ಐತೆ ಯಾಕೆ ಈ ಥರ ಮಾಡ್ತಾಯಿದ್ದೀರಿ ಅಂತ. ಆಯಿತು ಸರ್ ಇನ್ಮೇಲೆ ಮಾಡಲ್ಲ ಅಂತಂದ. ಅಂದರೆ ನೀವು ಸಹಿಸ್ಕೊಳ್ಳೋ ಹೋಗೋವರೆಗೂ ಜನ ತೊಂದರೆ ಕೊಡ್ತಾನೇ ಇರ್ತಾರೆ. ಅಂದರೆ ನೀವು ಯಾರ್ಯಾರೋ ಏನೇನೋ ಹೇಳಿದ ಮಾತನ್ನು ನೀವು ಮನಸ್ಸಿಗೆ ಹಾಕೋಗ್ಬಿಡ್ತು ಅಂತಂದರೆ ನೀವು ತಿಳ್ಕೊಬಿಡಿ ಅದು ತಪ್ಪು. ಅದಕ್ಕೋಸ್ಕರ ಅದಕ್ಕೆ ಹೇಳ್ತಾರೆ, ದೊಡ್ಡವರಲ್ಲ ಜಾಣರಲ್ಲ, ಚಿಕ್ಕವರಲ್ಲ ಕೋಣರಲ್ಲ, ಅವ್ರಿಗೂ ಏನೇನು ಬೇಕೋ ಅದನ್ನೇ ಹೇಳ್ಕೊಡ್ತಾರೆ. ನಾನು ಅನ್ನೋಂಥ ಅಹಂಕಾರ ಇರಬಾರ್ದು ಅಂತ. ನಾನು ಅನ್ನೋದು ಇಲ್ಲ ಅಂತಂದರೆ ಜೀವನದಲ್ಲಿ ಮುಂದೆ ಬರೋಕ್ಕಲ್ಲ. ನಾನು ಸಂಪಾದನೆ ಮಾಡ್ತೀನಿ, ನಾನು ಕಷ್ಟಪಡ್ತೀನಿ, ನಾನು ಮುಂದೆ ಬರ್ತೀನಿ, ನಾನು ಎಲ್ಲರಿಗಿಂತ ಒಂದು ಒಳ್ಳೆಯ ವ್ಯಕ್ತಿ ಆಗ್ತೀನಿ ಅನ್ನುವಂತಹ ಒಂದು ನಾನತ್ವ ನಾನು ಅನ್ನೋದಿರಬೇಕು ಹೊರತು ನಂದೇ ಅಂತ ಅನ್ನಬಾರದು. ಅದು ಓಕೆ, ನಾನು ಅನ್ನೋದಿರ್ಬೋದು, ನಾನು ಅನ್ನೋಂಥ ಬಂದ್ಬಿಡ್ತಾರೆ, ಅಹಂಕಾರ ಬಂದ್ಬಿಡುತ್ತೆ, ಏನೇನೋ ಹೇಳ್ಬಿಟ್ಟು. ಮತ್ತು ಪತಿಯೇ ಪರದೈವ ಅಂತ ಹೇಳ್ಬಿಡ್ತಾರೆ. ಗಂಡ ಏನೇ ಬಡೀಲಿ ಅವ್ನು ಸಾಯಿಸಲಿ, ಅವನ್ನ ಜೀವನ ಮಾಡ್ಕೊಂಡು ಹೋಗಬೇಕು ಅಂತ ಗೊತ್ತಲ್ಲ. ಅಂದರೆ ಈ ಥರಕ್ಕೆ ಎಮೋಷನಲ್ ಆಗಿರುವಂಥ ಕೆಲವೊಂದಾರು ಡೈಲಾಗ್ಗಳು ಇದು ಅಥವಾ ಏನೋ ಒಂದು ವಿಚಾರಗಳನ್ನು ಹೇಳಿ ಅದನ್ನು ಮನಸ್ಸಿಗೆ ಹಾಕ್ಕೊಂಡು ನಾವು ಲೈಫ್ ಲಾಂಗ್ ಅನುಭವಿಸ್ತಾ ಇರ್ತೀವಿ. ಅದಕ್ಕೆ ನಮಗೆ ಅದು ಸೂಟಬಲ್ ಆಗುತ್ತಾ ಇಲ್ವಾ ಅದು ನೋಡಬೇಕು. ಇಷ್ಟ ಆಯಿತಾ ತಗೋಬೇಕು, ಇಲ್ಲ ಅಂತಂದರೆ ಬಿಟ್ಬಿಡ್ಬೇಕು ಗೊತ್ತಲ್ಲ. ಇದು ವಿಚಾರ. ಅದಕ್ಕೋಸ್ಕರ ನಾವು ಯಾವುದೋ ಒಂದು ಗಾದೆ ಮತ್ತು ಇನ್ಯಾವುದೋ ಸಂದರ್ಭಗಳಿಂದ ನಾವು ಅದನ್ಕೊಂಡು ಲೈಫ್ ಲಾಂಗ್ ಕೋರ್ಟ್ ಕಚೇರಿ ಸಮಸ್ಯೆ ಆಗ್ಬಿಡುತ್ತೆ, ನಾವು ಕೋರ್ಟ್ ಮೆಟ್ಲು ಹತ್ತಬಾರ್ದು ಅಂದ್ಕೊಬಿಟ್ರೆ ಶೋಷಣೆ ಅನುಭವಿಸ್ತಾನೆ ಇರುತ್ತೆ. ನಾನು ಈಗ ಒಂದೇ ಒಂದು ಫೋನ್ ಕಾಲ್ ಮಾಡಿದ್ರೆ ಸಾಕು, ಅಷ್ಟು ಟೆಕ್ನಾಲಜಿ ಬೆಳೆದಿದೆ. ಹಿಂದಿನ ಕಾಲದಲ್ಲಿ ಹಂಗಿರಲಿಲ್ಲ ಅಂತಲ್ಲ. ಹಾಗಾಗಿ ಪತಿಯ ಪರ ನೋಡಿಲಿ ಬೈಡಿಲಿ ಏನು ತಿರುಗಿಸಿ ಮಾತಾಡಬಾರ್ದು ಅಂತ ಹಿರಿಯರು ಹೇಳ್ಬಿಟ್ಟು ಹೊಟ್ಟೋಗ್ಬಿಡ್ತಾರೆ. ಅದನ್ನೇ ಪಾಲಿಸ್ತು ಅಂತಂದರೆ ಹೆಂಗಾಗುತ್ತೆ ಅದು ಗೊತ್ತಲ್ಲ. ಇದು ವಿಚಾರ. ಅದಕ್ಕೋಸ್ಕರ ನಾನೇನು ಹೇಳ್ತೀನಿ ಅಂತಂದರೆ, ನೀವು ಕೆಲವೊಂದಾರು ಈ ಹೇಳಿರ್ತಾರಲ್ಲ, ಹಾಸಿಗೆ ದೇಶ ಪತಿಯೇ ಪರದೇವನೇನು ಹಿಂಸೆ ಕೊಟ್ಟು ತೆಗೆಸ್ಕೊಂಡು ಹೋಗಬೇಕು, ಕೋರ್ಟ್ ಕಚೇರಿ ಎತ್ತಬಾರ್ದು, ಮೆಟ್ಲು ಹತ್ತಬಾರ್ದು, ಇದಕ್ಕೆಲ್ಲ ಭಯ ಪಟ್ಕೊಂಡು ಜೀವನ ಮಾಡೋಕ್ಕೆ ಹೋಗ್ಬೇಡಿ. ಯಾರೋ ಯಾವುದೋ ಒಂದು ಸಂದರ್ಭದಲ್ಲಿ ಹೇಳಿರೋದನ್ನು ನೀವು ಮನಸ್ಸಿಗೆ ಹಾಕ್ಕೊಂಡು ನೀವು ಕುರುಗಬೇಡಿ. ಮತ್ತು ಅದನ್ನೇ ನೀವು ಜೀವನದಲ್ಲಿ ಅಳವಡಿಸ್ಕೊಳಕ್ಕೆ ಹೋಗ್ಬೇಡಿ. ಯಾವುದು ಸರಿ ಯಾವುದು ಸ್ವಲ್ಪ 10 ಸರಿ ಯೋಚನೆ ಮಾಡಿಬಿಟ್ಟು ಅಳವಡಿಸ್ಕೊಡಿ ಅಲ್ಲ. ಅದನ್ನು ಯಾವ ರೀತಿ ಒಳ್ಳೆಯದನ್ನು ಅಳವಡಿಸ್ಕೋಬೇಕು, ಯಾವ ರೀತಿ ಕೆಟ್ಟದನ್ನು ಇದು ಮಾಡಬೇಕು, ಅದನ್ನು ನಾನು ನಿಮ್ಮ ಶಿಬಿರದಲ್ಲಿ ತಿಳಿಸ್ಕೊಡ್ತೀನಿ, ಅಚ್ಚುಕಟ್ಟಾಗಿ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಕೂಡ ಬನ್ನಿ. ಇದು ವಿಶೇಷವಾದಂಥದ್ದು ವಿಚಾರ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂತಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾಯಿಲ್ಲ ಅಂತಾರೆ. ಅದಕ್ಕೆಲ್ಲ ನೀವು ತಲೆನೇ ಕೆಡಿಸ್ಕೊಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ನೀವು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿತು ಅಂತಂದರೆ, ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂದರೂ ಕೂಡ ಸಂಪೂರ್ಣವಾಗಿ ಹೊರಟು ಹೋಗುತ್ತದೆ ಗೊತ್ತಲ್ಲ. ಇನ್ನು ಕೆಲವರು ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ, ಅದು ಸಿಕ್ಕಾಪಟ್ಟೆ ಸಾಲ ಮಾಡ್ಕೊಬಿಟ್ಟಿದ್ದೀನಿ ಗುರುಗಳೇ, ನಂಗೆ ಒಂದು 40,000 ರೂಪಾಯಿ ಇನ್ಕಮ್ ಬರ್ತಾಯಿದೆ, ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ, ನಾವು ಸಾಲನೂ ಏನೂ ಮಾಡ್ಕೊಂಡಿಲ್ಲ ಕೆಲವೊಂದರ ಜನ ಇಲ್ಲ. ಆದರೆ ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ ಗುರುಗಳೇ, ದುಡ್ಡಿಲ್ಲ ಅಂತ, ಒಂದು ಮನೆ ಕಟ್ಟೋಕ್ಕಾಗ್ತಾಯಿಲ್ಲ. ಮತ್ತು ಮಕ್ಕಳು MBA ಆಳು ಮುಳು ಏನೇನೋ ಮಾಡಬೇಕು ಅಂತಾರೆ, ಹೈಯರ್ ಎಜುಕೇಷನು 8-10 ಲಕ್ಷ ಖರ್ಚಾಗುತ್ತೆ, ಅದಿಲ್ಲ ಗುರುಗಳೇ, ಏನು ಮಾಡೋದು ಅಂತ ಗೊತ್ತಾಗ್ತಾಯಿಲ್ಲ ಅಂತ. ಇನ್ನು ಕೆಲವರು ಗುರುಗಳೇ, ನಾವು ಮಕ್ಕಳಿಗೆ ಮದುವೆ ಮಾಡಬೇಕು ಒಂದು 15-20 ಲಕ್ಷ ರೂಪಾಯಿ ಖರ್ಚಾಗುತ್ತೆ, ದುಡ್ಡಿಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ನಿಲ್ಲಿಸ್ಬಿಟ್ಟಿದ್ದೀನಿ ಗುರುಗಳೇ, ಯಾವುದಾದ್ರೂ ಗಂಡು ಒಳ್ಳೊಳ್ಳೆ ಗಂಡು ಬರ್ತಾಯಿದೆ, ಆಗ್ತಾಯಿಲ್ಲ ಅಂತ. ಇನ್ನು ಕೆಲವರು ಗುರುಗಳೇ, ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಮಾಡಿಲ್ಲ. ಇನ್ನು ಕೆಲವರು ಗುರುಗಳೇ, ನಾನು ಎಲ್ಲ ದುಡಿತಾ ಇದ್ದೀನಿ, ಊಟ ತಿಂಡಿ ಬಟ್ಟೆಗೆ ಅಂತ ತೊಂದರೆ ಇಲ್ಲ, ನಮ್ಮ ರಿಲೇಟಿವ್ಸ್ ಫ್ರೆಂಡ್ಸು ಒಡವೆಗಳು ಮಾಡಿಸ್ಕೊತಾರೆ, ಕಾರಲ್ಲಿ ಓಡಾಡ್ತಾರೆ, ಫಾರಿನ್ ಟೂರ್ಗೆ ಹೋಗಿ ಬರ್ತಾರೆ, ನಮ್ಗೆ ಅದು ಯಾವುದೂ ಆಗ್ತಾನೇ ಇಲ್ಲ ಗುರುಗಳೇ, ಇದ್ದಂಗೆ ಇದ್ದೀವಿ ಗುರುಗಳೇ ಅಂತಾರೆ.
ಅದಕ್ಕೂ ನೀವು ತಲೆ ಕೆಡಿಸ್ಕೋಬೇಡಿ. ನೀವು ಇಂಪ್ರೂವ್ಮೆಂಟ್ ಆಗೋದಕ್ಕೆ, ತುಂಬ ಚೆನ್ನಾಗಿ ದುಡ್ಡು ಬರೋದಕ್ಕೆ ಏಕೈಕ ರಾಮಬಾಣ ಒಂದು ಅಸ್ತ್ರ ಅಂತಂದರೆ, ಬ್ರಹ್ಮಾಸ್ತ್ರ ಅಂತಾರೆ, ಅದೇ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೆಯಲ್ಲಿಟ್ಟು ಪ್ರತಿಷ್ಠಾಪನೆ ಮಾಡಿ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದನ್ನು ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗಿಬಿಡುತ್ತದೆ ಅಲ್ಲ. ಒಂದು ತಿಳ್ಕೊಳ್ಳಿ, ಇದು ಎಂತಂದರೆ ಕುರಿಯಲ್ಲಿ ಕಳಿಸೋದಕ್ಕಾಗದೆ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು, ಅಥವಾ ನಿಮ್ಮ ಕಡೆಯವ್ರನ್ನ ಯಾರು ಕಳಿಸಿ, ಒಳ್ಳೆಯ ವ್ಯಕ್ತಿಗಳಾಗಿರಬೇಕು ಅವರು ಗೊತ್ತಲ್ಲ. ಯಾರು ಕೆಟ್ಟ ವ್ಯಕ್ತಿಗಳು, ಯಾರು ಬೆಂಗಳೂರು ಕಡೆ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೇಳ್ಬಿಟ್ಟು ತರಿಸ್ಬಿಡೋದಲ್ಲ, ಒಳ್ಳೆಯ ವ್ಯಕ್ತಿಗಳಾಗಿರಬೇಕು. ಯಾಕಂದರೆ ಒಂದಕ್ಕೊಂದು ಕೈ ಬದಲಾವಣೆ ಆಯಿತು ಅಂತಂದರೆ ಅದು ಪವರ್ ಕಡಿಮೆ ಆಗ್ಬಿಡುತ್ತೆ ಗೊತ್ತಲ್ಲ. ಇನ್ನೊಂದು ಏನು ಅಂತಂದರೆ ವಿಶೇಷವಾದಂಥ ಒಂದು ಇದು ಸೂಚನೆ ಏನು ಅಂತಂದರೆ, ಇದು ನೇರವಾಗಿ ಖುದ್ದು ನನ್ನ ಭೇಟಿಗೆ ನನ್ನ ಕೈಯಾರೆ ತೆಗೆದುಕೊಂಡೋಗಿ. ಭಾಳಷ್ಟು ಜನ ಗುರುಗಳೇ ನಿಮಗೆ ಏನೋ ಕೈಯಿಂದ ಕೊಟ್ಟರೆ ಅದು ಒಳ್ಳೆಯದಾಗುತ್ತೆ ಗುರುಗಳೇ, ನಿಮ್ಮ ಕೈ ಗುಣ ಗುರುಗಳೇ ಅಂತಾರೆ. ಅದೇನು ನಾನು ಭಗವಂತನಿಗೆ ಬಿಟ್ಟಂಥದ್ದು, ನಾನು ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಮಾಡಿ ಕೊಡುವಂಥದ್ದು, ಅದು ಒಳ್ಳೆಯದಾಗುತ್ತೆ. ಹಾಗಾಗಿ ನೇರವಾಗಿ ಖುದ್ದು ಭೇಟಿಯಾಗಿ ತೆಗೆದುಕೊಂಡೋಗಿ. ಒಂದು ತಿಳ್ಕೊಳ್ಳಿ, ಇದು ಕರ್ಮ ಕಳೆದಿದ್ದರೆ ಮಾತ್ರ ತೆಗೆದುಕೊಂಡು ಹೋಗೋಕ್ಕಾಗೋದು, ಎಲ್ಲರೂ ಅಷ್ಟು ಸುಲಭವಾಗಿ ತೊಗೊಂಡೋದಕ್ಕೆ ಆಗೋದಿಲ್ಲ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗಿತ್ಕ, ವೆಜ್ಜು ನಾನ್ ವೆಜ್ಜು, ದಿಕ್ಕು ಗಿಕ್ಕು ಆ ಥರದ್ದು ಏನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರುನಲ್ಲಾರು ಕೂಡ ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಕಂಡೀಷನ್ ಏನಿಲ್ಲ. ಪೂಜೆ ಮಾಡಲಿಲ್ಲ ಅಂತಂದ್ರೂ ಕೂಡ ಯಂತ್ರ ವರ್ಕ್ ಆಗುತ್ತೆ, ಅಷ್ಟು ಪವರ್ ಆಗುತ್ತೆ. ಕರ್ಮ ಕಳೆದಿದ್ರೆ ಮಾತ್ರ ತೊಗೊಳೋದಕ್ಕಾಗೋದು. ಮತ್ತು 100 ಅಲ್ಲ 200% ಬರ್ಕೊಡ್ತೀನಿ, ನಿಮ್ಮ ಕೆಲಸ ಹಾಗೇ ಆಗುತ್ತೆ. ಹಣಕಾಸು ಯಾವುದೋ ರೀತಿಯಿಂದ 3 ಅಮಾವಾಸ್ಯೆ ಕಳೆದ 6 ತಿಂಗಳೊಳಗಡೆ ನಿಮ್ಮ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರ್ತಾ ಹೋಗ್ಬಿಟ್ಟಿರುತ್ತೆ ಗೊತ್ತಲ್ಲ. ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಯಂತ್ರವನ್ನು ನೀವು ತೆಗೆದುಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ಅಷ್ಟಲಕ್ಷ್ಮಿಯ ಒಂದು ಯಂತ್ರದ ವಿಚಾರ. ಇನ್ನು ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ ಅಂತಂದರೆ ಏನು ಮಾಡೋದು? ನೋಡಿ, ಮಕ್ಕಳಿಗೆ ಮದುವೆ ಸೆಟ್ ಆಗ್ತಾ ಇಲ್ಲ, ಮತ್ತು ಮದುವೆ ಸೆಟ್ ಆಗದೆ ಲೇಟ್ ಆಗ್ತಾ ಇತ್ತು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ಮಕ್ಕಳಲ್ಲಿ ಏನು ಒಂದು ಸಮಸ್ಯೆ ಆಗುತ್ತಾ ಅಂತಂದರೆ, ಮಕ್ಕಳು ಒಪ್ಕೊಳ್ಳೋದಿಲ್ಲ. ಓದಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂದ್ಬಿಟ್ಟು ಮುಂದೆ ತಳ್ಳಿಬಿಡ್ತಾರೆ. ಅದು 25-26 ಆಗುತ್ತೆ. ಆಮೇಲೆ 27 ಮೇಲೆ ನೋಡ್ತಾರೆ, 27 ಮೇಲೆ ಸೆಟ್ ಆಗೋಲ್ಲ, 1 ವರ್ಷ ಆಗುತ್ತೆ. ಅವ್ರು ಸತ್ರು, ಇವ್ರು ಸತ್ರು, ಅವ್ರದ್ದು ಇದಾಯಿತು, ಅವ್ರ ಮನೆ ಗೃಹಪ್ರವೇಶ, ಇವ್ರ ಮನೆ ಇದಾಯಿತು, ಅಮಾವಾಸ್ಯೆ ಹುಣ್ಣಿಮೆ ಪಿತೃಪಕ್ಷ ಅಂದ್ಕೊಂಡು ಏನು ಮಾಡಿ ತಳ್ಳಿಬಿಟ್ಟು 28-29 ಆಗುತ್ತೆ. ಯಾವುದೋ ಒಂದು ಸೆಟ್ ಆಗುತ್ತೆ, ಹೋಗಿ ಬರೋರು 6 ತಿಂಗಳು ತಳ್ಳಿ 30 ವರ್ಷ ಆಗ್ಬಿಡ್ತದೆ. ಆಮೇಲೆ ಹೋಗಿ ಸೆಟ್ ಮಾಡ್ಕೊಂಡು ಹುಡುಗಿ ಒಪ್ಪಲ್ಲ, ಅಥವಾ ಇನ್ನೇನೋ ತಕರಾರು ಬಂದುಬಿಡುತ್ತೆ. ಈ ಥರ ಆಗಿ ತುಂಬ ಲೇಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಯಾವ ಸಮಯದಲ್ಲಿ ಏನೇನು ಆಗಬೇಕೋ ಅದು ಆಗಲೇಬೇಕು. ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ, ನಿಧಾನಕ್ಕೆ ಮಾಡೋಣ ಬಿಡು, ಯಾರು ಕೊಡ್ತಾರೆ, ಹೆಂಗಾರು ಸಿಗುತ್ತೆ ಅಂತ ನೀವು ಹೋಯ್ತು ಅಂತಂದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಮದುವೆ ತುಂಬ ಲೇಟ್ ಆಗಿಬಿಡುತ್ತೆ. ಮದುವೆ ಲೇಟ್ ಆಯಿತು ಅಂತಂದರೆ ಮಕ್ಕಳಾಗೋದು, ಮಕ್ಕಳು ಬೆಳವಣಿಗೆ ಆಗೋದು, ಮಕ್ಕಳು ಬೇಗ ಬೆಳೆದು ಅಂತಂದರೆ ಒಂದು ಅರ್ಧ ಏಜ್ ಎಲ್ಲವನ್ನು ನೀವು ಏಜಾಗಿ 30-35 ವರ್ಷ ಆಗಿ ಮಕ್ಕಳು ದೊಡ್ಡವರಾಗಷ್ಟು ನೀವು ಮುದುಕರಾಗ್ಬಿಟ್ಟಿರ್ತಾರೆ ಅಷ್ಟೇ ಗೊತ್ತಲ್ಲ. ಹಾಗಾಗಿ ಅದು ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಮದುವೆನ ಬೇಗ ಸೆಟ್ ಮಾಡಬೇಕು. ಹೇಗೆ ಮಾಡಬೇಕು ಮತ್ತು ಏನಕ್ಕೆ ಈ ಥರ ಸಮಸ್ಯೆಗಳಾಗುತ್ತೆ? ಭಾಳಷ್ಟು ಜನ ಏನು ಮಾಡ್ತಾರೆ ಅಂತಂದರೆ, ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಅಂದ್ಬಿಟ್ಟು ಮುಂದಾಡ್ತಾರೆ. ನೋಡಿ, ಪ್ರತಿಯೊಂದಕ್ಕೂ ಜಾತಕ ಅನ್ನೋಂಥದ್ದು ಹೊಂದಾಣಿಕೆ ಆಗಿಲ್ಲ ಅಂದರೆ ತಲೆನೇ ಕೆಡಿಸ್ಕೊಳ್ಳಿ. ಅದಕ್ಕೆ ಅದು ಪರಿಹಾರ ಇದೆ. ಪರಿಹಾರವನ್ನು ಮಾಡಿ ನೀವು ಜಾತಕವನ್ನು ಹೊಂದಾಣಿಕೆ ಮಾಡಿ ನೀವು ಮದುವೆಯನ್ನು ಮಾಡಬಹುದು ಅಂತಲ್ಲ. ಜಾತಕ ಕೂಡ ಬರಲೇಬೇಕು ಅಂತ ಏನೂ ಇಲ್ಲ. ಒಳ್ಳೆ ಸಮಯ 35 ವರ್ಷ ಆಗಿರ್ತೀನಿ, ಜಾತಕ ಗೀತಕ್ಕೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಹಂಗನ್ಬಿಟ್ಟು ಜಾತಕ ನೋಡಬೇಡಿ ಅಂತ ನಾನು ಖಂಡಿತವಾಗ್ಲೂ ಹೇಳ್ತಾ ಇಲ್ಲ. ಅದಕ್ಕೆ ಆ ಜಾತಕವನ್ನು ನೋಡಿ, ಬಟ್ ಪರಿಹಾರ ಅನ್ನೋದೇ ಭಾಳಷ್ಟು ಜನ ಹೇಳ್ತಾರೆ ಅದಕ್ಕೆ ಪರಿಹಾರ ಅನ್ನೋಂಥದ್ದೇ ಇಲ್ಲ ಅಂತಾರೆ. ಎಲ್ಲದಕ್ಕೂ ಕೂಡ ಪರಿಹಾರ ಅಂತ ಇದೆ ಗೊತ್ತಲ್ಲ. ಆದರೆ ಮುಂಚಿತವಾಗಿ ಮಾಡ್ಕೋಬೇಕು. ಇನ್ನೊಂದು ಏನಂತ ಶಾಸ್ತ್ರದಲ್ಲಿ ಏನಂತ ಬರೆದಿದೆ, ಜ್ಯೋತಿಷಾಸ್ತ್ರದಲ್ಲಿ ಅಂತಂದರೆ, ಹುಡುಗ ಹುಡುಗಿ ಒಪ್ಕೋತು ಅಂತ ಅಂದರೆ ನೀವು ಜಾತಕ ನೋಡೋವಂಥ ಅವಶ್ಯಕತೆ ಇಲ್ಲ. ಶ್ರೀರಾಮಚಂದ್ರ ಜಾತಕ ನೋಡಿ ಮದುವೆ ಅದನ್ನ ಇಲ್ಲ. ಮತ್ತು ಎಷ್ಟು ದೇವಾನುದೇವತೆಗಳು ಯಾವುದು ಕೂಡ ಜಾತಕನ ಪರಿಶೀಲನೆ ಮಾಡದೆ ಮಾಡ್ಕೋತಾರೆ. ಬಟ್ ಏನಂತ ತೊಂದರೆ ಆಗಬಾರ್ದು ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಒಂದು ಮುನ್ನೆಚ್ಚರಿಕೆ. ಬಟ್ ಏನಂತ ಒಳ್ಳೆ ಸಂಬಂಧ ಇಷ್ಟ ಆಗುತ್ತೆ, ಏನು ಮಾಡೋಣ? ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ, ನೀವು ಅದಕ್ಕೆ ಪರಿಹಾರವನ್ನು ಮಾಡಿಸಿ ನೀವು ಮಾಡಬಹುದು. ಯಾರು ನಿಮಗೆ ಇಂಥ ಸಮಸ್ಯೆ ಆಗಿದೆ, ನನಗೆ ಪರಿಹಾರ ಇಲ್ಲ
ಅಂತ ಯಾರು ಹೇಳ್ತು ಅಂತಂದರೆ ನಿಮ್ಗೆ ಇಷ್ಟ ಆಗೋಯ್ತು ಅಂತ ಖಂಡಿತವಾಗ್ಲೂ ನನ್ನ ಹತ್ರ ಬನ್ನಿ. ಅದಕ್ಕೊಂದು ಪರಿಹಾರ ಇದೆ, ಪರಿಹಾರ ಮಾಡಿಬಿಟ್ಟು ಖಂಡಿತವಾಗ್ಲೂ ನೀವು ಮಾಡಬಹುದು. ಪರಿಹಾರ ಇಲ್ಲ, ಜಾತಕ ಹೊಂದಾಣಿಕೆ ಆಗ್ತಿಲ್ಲ, ಪರಿಹಾರ ಇಲ್ಲವೇ ಇಲ್ಲ ಅಂತ ಅಂದರೆ ನೀವು ತಿಳ್ಕೊಳ್ಳಿ, ಅವನು ಅರ್ಧಂಬರ್ಧ ತಿಳ್ಕೊಂಡಿದ್ದಾರೆ, ಅದು ಸರಿಯಾಗಿ ಅಧ್ಯಯನ ಮಾಡಿಲ್ಲ, ಅದು ಸುಳ್ಳು ಹೇಳ್ತಾ ಇದ್ದಾರೆ, ಅದು ಅವ್ರಿಗೇನೋ ವೈಯಕ್ತಿಕ ಲಾಭ ಇದೆ ಅಂತ ತಿಳ್ಕೊಬಿಡಿ. ಗೊತ್ತಲ್ಲ, ಅಥವಾ ಅರ್ಧ ಬಗ್ಗೆ ಚೆನ್ನಾಗಿ ತಿಳ್ಕೊಂಡೇ ಇಲ್ಲ ಅಂತ ತಿಳ್ಕೊಳ್ಳಿ. ಪ್ರತಿಯೊಂದಕ್ಕೂ ಮೆಡಿಸನ್ ಅನ್ನೋಂಥದ್ದು ಇದ್ದೇ ಇದೆ, ಪ್ರತಿಯೊಂದಕ್ಕೂ ಪರಿಹಾರ ಅನ್ನೋಂಥದ್ದು ಇದೆ. ಅದನ್ನು ಮಾಡ್ಕೊಬಿಡ್ತು ಅಂತಂದರೆ 70 to 80% ದೋಷವನ್ನು ಪರಿಹಾರ ಮಾಡ್ಕೊಬಿಡ್ಬೋದು. ಹಾಗಾಗಿ ನೀವು ಧೈರ್ಯವಾಗಿ ಯಾವುದೇ ರೀತಿಯಂಥ ಮದುವೆ ಜಾತಕ ಸರಿ ಬರಲ್ಲ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನೀವು ಪೋಸ್ಟ್ಪೋನ್ ಮಾಡೋದಕ್ಕೆ ಹೋಗಬೇಡಿ. ಅದು ಪೋಸ್ಟ್ಪೋನ್ ಅಂತೀನಿ, ನೀವು ಮದುವೆ ಸೆಟ್ ಆಗೋದನ್ನು ತಡಿಬೇಡಿ ಗೊತ್ತಲ್ಲ, ಅದು ಮಾಡ್ಕೊಳ್ಳಿ. ಇನ್ನೊಂದು ಏನು ಅಂತಂದರೆ, ಮದುವೆ ಸೆಟ್ ಆಗಬೇಕು ಅಂತಂದರೆ ಒಂದು ಸರಳವಾದ ತಂತ್ರವನ್ನು ಹೇಳ್ಕೊಡ್ತೀನಿ, ಅದನ್ನು ಮಾಡಿ. ಮಂಗಳವಾರದ ದಿನ ಒಂದು ಕೆಂಪು ಬಟ್ಟೆಯನ್ನು ತಗೋತೀವಿ. ಇದನ್ನು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಮಾಡಬೇಕು, ಮಕ್ಳಿಗೆ ಮದುವೆ ಆಗಲಿ ಅಂತ. ಏನಂತಂದರೆ, ಕೆಂಪು ಬಟ್ಟೆಯಲ್ಲಿ ನಿಮ್ಮ ಮಕ್ಕಳ ಹೆಸರನ್ನು ಬರೀಬೇಕು ಮತ್ತು ಸಂಕಲ್ಪವನ್ನು ಬರೀಬೇಕು. ನನ್ನ ಮಗನಿಗೆ ಅಥವಾ ಮಗಳಿಗೆ ಮದುವೆ ಆಗಬೇಕು, ಅಥವಾ ನಮ್ಮ ಅಕ್ಕನಿಗೆ ಅಥವಾ ತಂಗಿಗೆ ಅಥವಾ ಅಣ್ಣನಿಗೆ ತಮ್ಮನಿಗೆ ಯಾರು ಬೇಕಾದ್ರೂ ಅವರ ಪರವಾಗಿ ಅವರೇ ಮಾಡಿದ್ರೂ ತೊಂದರೆ ಇಲ್ಲ. ಅಕಸ್ಮಾತ್ ಅವರ ಪರವಾಗಿ ಬೇರೆಯವ್ರು ಮಾಡಿದ್ರೆ ಇನ್ನೂ ಶ್ರೇಷ್ಠ, ಬೇಗ ಆಗಿಬಿಡುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದ್ರೆ, ಕೆಂಪು ಬಟ್ಟೆಯಲ್ಲಿ ಮಾಮೂಲಿ ಪೆನ್ನಲ್ಲಿ ನೀವು ಬರೀರಿ. ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ, 3 ಇಡಿ ಅಕ್ಕಿಯನ್ನು ಹಾಕಿ, 3 ಇಡಿ ಅಕ್ಕಿ ಮತ್ತು 21 ಗುರ್ಕೆ ಹುಲ್ಲನ್ನು ಕಟ್ಟಿ ಅದನ್ನು ಹಿಡಿ. ಜೊತೆಗಿನ್ನೊಂದು ಅಂತಂದರೆ 6 ಅರಿಶಿಣದ ಕೊಂಬು, ಅದನ್ನು ಮಾಲೆಯನ್ನು ಮಾಡ್ಕೊಳ್ಳಿ, ದಾರ ಕಟ್ಟಿ 6 ಅರಿಶಿಣದ ಕೊಂಬನ್ನು ಸ್ವಲ್ಪ ಸ್ಪೇಸ್ ಬಿಟ್ಟು, ಅಂದರೆ ಜಾಗ ಬಿಟ್ಟು ಅದನ್ನು ಮಾಡ್ಕೊಳ್ಳಿ. ಯಾಕಂದರೆ ಅದನ್ನು ಮರಕ್ಕೆ ಕಟ್ಟಬೇಕು ಅದನ್ನು ಹೇಳ್ತೀನಿ. ಇದನ್ನೇನು ಮಾಡಬೇಕು ಅಂತಂದರೆ, ನೀವು ಇದನ್ನು ಕೆಂಪು ಬಟ್ಟೆಯಲ್ಲಿ ಅದನ್ನ ಒಳಗಡೆ ಅದನ್ನೆಲ್ಲ ಹಾಕಿ ಸ್ವಲ್ಪ ಬೆಲ್ಲವನ್ನು ಕೂಡ ಅದಕ್ಕೆ ಹಾಕಿ ನೀವು ಗಂಟನ್ನು ಕಟ್ಟಬೇಕು. ಗಂಟನ್ನು ಕಟ್ಟಿದ ನಂತರ ನೀವು 3 ದಿನ ಪೂಜೆ ಮಾಡಬೇಕು. ಮತ್ತು 108 ಸರಿ ಅದನ್ನು ಅದರ ಮೇಲೆ ನೀವೇನು ಮಾಡಬೇಕು ಅಂತಂದರೆ, ಕುಂಕುಮ ಅರ್ಚನೆ ಮಾಡೋದು ತುಂಬ ಒಳ್ಳೆಯದು. ಬಟ್ಟೆ ಗಂಟಿನ ಮೇಲೆ ಅಂತಲ್ಲ, ಏನಂತ ಪೂಜೆ ಮಾಡಬೇಕು, ಓಂ ಕುಜಾಯ ನಮಃ, ಓಂ ಕುಜಾಯ ನಮಃ, ಓಂ ಕುಜಾಯ ನಮಃ ಅಂತ ಅಂದ್ಬಿಟ್ಟು ಕುಂಕುಮಾರ್ಚನೆಯನ್ನು ಬಟ್ಟೆ ಮೇಲೆಗೆ ನೀವು ಕುಂಕುಮಾರ್ಚನೆಯನ್ನು ಮಾಡಬೇಕು. ಮಾಡಿ ಅದನ್ನು ಸಾಧ್ಯ ಆಯಿತು ಅಂತಂದರೆ ಅದನ್ನು ನಿಮ್ಮ ಮಕ್ಕಳಿಗೆ ಹಿಡಿ. ಆದಮೇಲೆ ಇದನ್ನು 3 ದಿನ ಆದ ನಂತರ, ಅಂದರೆ ಮಂಗಳವಾರ ನೀವು ಮಾಡ್ತಂದರೆ ಮಂಗಳವಾರ, ಬುಧವಾರ, ಗುರುವಾರ 3 ದಿನ ಕಳೆದ ನಂತರ ಶುಕ್ರವಾರದ ದಿನ ನೀವು ಆ ಬಟ್ಟೆ ಗಂಟೆ ಮೇಲೆ ಆ ಕುಂಕುಮವನ್ನೆಲ್ಲ ಸರಿಸಿ ನೀವೇನು ಮಾಡಿ ಅಂತಂದರೆ, ಒಳಗಡೆ ಅಂತ ಅಕ್ಕಿ ಮತ್ತು ಬೆಲ್ಲ ಇರುತ್ತೆ, ಅಕ್ಕಿ ಮತ್ತು ಬೆಲ್ಲ ಮತ್ತು ಗರಿಕೆ ಹುಲ್ಲನ್ನು ನೀವು ಒಂದು ತಟ್ಟೆಗೆ ಹಾಕ್ಕೊಂಡು ತಟ್ಟೆಗೆ ಹಾಕ್ಕೊಳ್ಳಿ. ಆ ಬಟ್ಟೆಯನ್ನು ಎಸಿಬೋದು ಅಥವಾ ಗಿಡಕ್ಕೆ ಹಾಕ್ಬೋದು ಅಥವಾ ನಿಮ್ಮ ಮತ್ತೆ ಮರು ಉಪಯೋಗ ಮಾಡ್ಬೋದು. ಇಲ್ಲ ಅಂತಂದರೆ ಎಸಿರಿ, ತೊಂದರೆ ಇಲ್ಲ, ಅದಲ್ಲ ಅದು ಏನು ತೊಂದರೆ ಇಲ್ಲ. ಮಾಡಾದ ನಂತರ ಅದನ್ನು ಹಸುವಿಗೆ ತಿನ್ನಿಸಬೇಕು. ಹಸುವಿಗೆ ತಿನ್ನಿಸಿದ ನಂತರ ನೀವೇನು ಮಾಡಬೇಕು ಅಂತಂದರೆ, ಹಸುವಿಗೆ ತಿನ್ನಿಸಿದ ನಂತರ ಈ ಮಾಲೆ ಇದೆಯಲ್ಲ, ಈ 6 ವರ್ಷ ಇದನ್ನು ಹರಳಿ ಮರಕ್ಕೆ ಕಟ್ಟಬೇಕು. ನನ್ನ ಮಗನಿಗೆ ಅಥವಾ ನನ್ನ ಮಗಳಿಗೆ ಅಥವಾ ನಮ್ಮ ಅಕ್ಕಂಗೆ ನಮಗೆ ತಂಗಿದೆ ಅಂತ ಬೇಗ ಮದುವೆ ಆಗಲಿ ಅಂತ ಸಂಕಲ್ಪ ಮಾಡಿ ಇದನ್ನು ಕಟ್ಟಿಬಿಡ್ತು ಅಂದರೆ ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಅದಕ್ಕೋಸ್ಕರ ನೀವೇನು ಮಾಡಿ ಮೇಯ್ನಾಗಿ ಅಂತ ನಾವು ನೋಡೋದಾಯಿತು ಅಂತಂದರೆ, ಇದನ್ನು ಮಾಡ್ಕೊಳ್ಳಿ, ಹಸುವಿಗೆ ತಿನ್ನಿಸ್ಬಿಡಿ, ದೋಷ ಎಲ್ಲ ಪರಿಹಾರ ಆಗುತ್ತೆ, ಕುಜಶಾಂತಿ ಆಗುತ್ತೆ, ಬೇಗ ಮದುವೆ ಆಗ್ತಾ ಬರುತ್ತೆ, ತುಂಬ ಮದುವೆ ಬೇಗ ಸೆಟ್ ಆಗುತ್ತೆ ನಿಮ್ಮ ಮಕ್ಕಳಿಗೆ. ಮಾಡ್ಕೊಳ್ಳಿ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅಂತಲೇ. ಇದು ವಿಶೇಷವಾದಂಥ ತಂತ್ರದ ವಿಚಾರ. ಇನ್ನು ಹಣಕಾಸಿನ ಸಮಸ್ಯೆಗೇನು ಅಷ್ಟಲಕ್ಷ್ಮಿ ಅಂತ ತೆಗೆದುಕೊಂಡು ಬಗೆಹರಿಸ್ಕೊಬಿಡ್ತೀರ. ಆದರೆ ಜೀವನದ ಸಮಸ್ಯೆಗೆ ವಿಶೇಷವಾದಂಥ ಒಂದು ವಿಚಾರ ಏನು ಅಂತಂದರೆ, ಶಿಬಿರ, ಯಂತ್ರ ಮಂತ್ರ ತಂತ್ರ ಶಿಬಿರವನ್ನು ಹೇಳ್ಕೊಡ್ತೀನಿ. ಈ ಯಂತ್ರ ಮಂತ್ರ ಶಿಬಿರದಲ್ಲಿ ಅನೇಕ ರೀತಿಯಂಥ ಸಮಸ್ಯೆಗಳನ್ನು ನೀವೇ ನೋಡ್ಕೊ. ನಿಮಗೆ ನೋವು ಅನ್ನೋದೇ ಇರೋದಿಲ್ಲ ಕಣ್ರಿ, ಜೀವನದಲ್ಲಿ ಕಷ್ಟ ಅನ್ನೋಂಥದ್ದೇ ಬರೋದಿಲ್ಲ ಈ ಶಿಬಿರವನ್ನು ಅಟೆಂಡ್ ಮಾಡೋದು. ಆ ರೀತಿ ಹೇಳ್ಕೊಡ್ತೀನಿ, ನೀವೇ ಅಳವಡಿಸ್ಕೊಬಿಡಿ. ನಾನು ಹೇಳೋದನ್ನು ನೀವು ಅಳವಡಿಸ್ಕೊಬಿಡ್ತು ಅಂದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಡ್ತೀನಿ ಗೊತ್ತಲ್ಲ. ನಮ್ಮ ಭಾಳ ಚೆನ್ನಾಗಿ ಹೇಳ್ತಾನೆ, ನಮ್ಮ ಮಗ ಕೂತ್ಕೊಬಿಟ್ರೆ ಓದ್ಬಿಡ್ತಾನೆ, ಕೂತ್ಕೊಳ್ಳೋದೇ ಕಷ್ಟ ಅಂತಾನೆ. ಅದೇ ಥರ ಹೇಳ್ತೀವಿ, ಆದರೆ ಅಳವಡಿಸ್ಕೊಳ್ಳೋದು ಕಷ್ಟ. ಆದರೆ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋಂಥದ್ದು ಸುಲಭವಾಗಿ ನಮಗೆ ಮಾರ್ಗದರ್ಶನ ಕೊಡ್ತೀನಿ ಇದರಲ್ಲಿ ಗೊತ್ತಲ್ಲ. ಅದಕ್ಕೋಸ್ಕರ ಈ ಯಂತ್ರ ಏನು ಅಂತಂದರೆ, ಭಾಳಷ್ಟು ಜನ ಈ ಯಂತ್ರ ಮಂತ್ರ ತಂತ್ರದಲ್ಲಿ ಏನಿರುತ್ತೆ ಅಂತಂದರೆ, ಯಾವಾಗಲೂ ಹ್ಯಾಪಿನೆಸ್, ಯಾವಾಗಲೂ ಖುಷಿ, ಯಾವಾಗಲೂ ಸಂತೋಷ, ಯಾವಾಗಲೂ ನೆಮ್ಮದಿ, ದುಃಖ ಅನ್ನೋಂಥದ್ದೇ ಇರೋದಿಲ್ಲ, ಸುಸ್ತಾಗಲ್ಲ, ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಹರಿದೋಗ್ಬಿಡುತ್ತೆ. ಈ ಥರ ಒಂದು ಅದ್ಭುತವಂತ ಏನಂತಂದರೆ, ನಿಮ್ಮ ದೇಹವನ್ನೇ ಯಂತ್ರ ಮಾಡಿಬಿಡ್ತೀವಿ ಗೊತ್ತಲ್ಲ.
ನಿಮ್ಮ ಮಾತೇ ಮಂತ್ರವನ್ನು ನೀವೇನು ಕೇಳಿದ್ರೆ ಎಸ್ ಅನ್ಬೇಕು, ನೀವೇನು ಕೇಳಿದ್ರು ಜನವಶೀಕರಣ, ಧನವಶೀಕರಣ, ಸರ್ವವಶೀಕರಣವೂ ಆಗಬೇಕು. ಆ ರೀತಿ ನಿಮ್ಮ ಮಾತನ್ನು ಮಾಡ್ತೀವಿ ಗೊತ್ತಲ್ಲ. ಮತ್ತು ನೀವು ಮಾಡುವಂಥ ಎಲ್ಲ ಕೆಲಸವೂ ಕೂಡ ತಂತ್ರ ಆಗಿಬಿಡ್ಬೇಕು. ನೀವೇನು ಕೆಲಸ ಮಾಡೋದು ಸಕ್ಸಸ್ ಆಗಬೇಕು, ಅದೇ ತಂತ್ರ. ಟೆಕ್ನಿಕ್ಕಾಗಿ ಮಾಡ್ತೀರ ಗೊತ್ತಲ್ಲ. ನಿಮ್ಮ ಆತ್ಮಶಕ್ತಿಯನ್ನು ಸ್ಟ್ರಾಂಗ್ ಆಗಿ ಮಾಡ್ತೀವಿ. ಇದನ್ನ ಅನೇಕ ರೀತಿಯಂಥ ಸಮಸ್ಯೆಗಳು, ಗಂಡ ಹೆಂಡತಿ ಜಾಂಪತ್ಯ ಸಮಸ್ಯೆ, ಮಕ್ಕಳು ಮಾತ್ಕೊಂಡಿಲ್ಲ ಅಂತಂದರೆ, ಮತ್ತು ಕೆಲಸ ಕಾರ್ಯಗಳು ಸರಿಯಾಗಿ ಆಗ್ತಾಯಿಲ್ಲ ಅಂತಂದರೆ, ಲಾಸ್ ಆಗಿಬಿಟ್ಟಿತ್ತು ಅಂತಂದರೆ ಬಿಸ್ನೆಸ್ಸಲ್ಲಿ, ಮತ್ತು ನಿಮ್ಮ ಮಕ್ಕಳು ಗಂಡನ ಜೊತೆ ಜಗಳ ಆಡ್ಕೊಂಡು ಅಥವಾ ಹೆಂಡತಿ ಜೊತೆ ಜಗಳ ಆಡ್ಕೊಂಡು ಒದ್ದಾಡ್ತಾ ಇತ್ತು ಅಂತಂದರೆ, ನಿಮ್ಮ ಮಕ್ಕಳಿಗೆ ನೀವೇ ಕೆಲವೊಂದಾರು ತಂತ್ರಗಳನ್ನು ಮಾಡಿ, ಕೆಲವೊಂದು ವಿಶೇಷವಾದಂಥ ಒಂದು ಬೀಜ ಮಂತ್ರವನ್ನು ದೀಕ್ಷೆ ಕೊಡ್ತೀವಿ. ದೀಕ್ಷೆ ಅಂತ ಸನ್ಯಾಸ ದೀಕ್ಷೆ ಅಲ್ಲ, ಉಪದೇಶ, ಮಂತ್ರೋಪದೇಶನ ಕಿವಿಲಲ್ಲಿ ಹೇಳಿದಾಗ ಅರ್ಧ ಕರ್ಮಗಳು ಕಳೆದೋಗ್ಬಿಡುತ್ತೆ. ಅದಕ್ಕೋಸ್ಕರ ನೀವು ಮಿಸ್ ಮಾಡದೆ ಈ ಯಂತ್ರ ಮಂತ್ರ ತಂತ್ರ ಶಿಬಿರಕ್ಕೆ ನೀವು ಅಟೆಂಡ್ ಮಾಡಿ. ತುಂಬ ಕಡಿಮೆ ಜನನ ಸೇರಿಸ್ಕೋತಾ ಇದ್ದು. ಈಗ ಆಲ್ರೆಡಿ ಒಂದು ಅಪಾಯಿಂಟ್ಮೆಂಟ್ ಅದಕ್ಕೆ ಕ್ಲಾಸ್ ಬುಕ್ ಆಗಿಬಿಟ್ಟಿದ್ದೇವೆ. ಈ ಸರಿ ಮಾಡೋಂಥ ಶಿಬಿರ ಅದ್ಭುತವಾಗಿದೆ. ಈ ಸರಿ ಮುಗೀತು ಅಂತಂದರೆ ಮತ್ತೆ 2 ತಿಂಗಳಾಗುತ್ತೆ ನಾನು ಶಿಬಿರ ಮಾಡೋವಂಥದ್ದು. ಅನೇಕ ರೀತಿಯಂಥ ಒಂದು ಕೆಲಸ ಕಾರ್ಯಗಳಿದ್ದಾವೆ. ಹಾಗಾಗಿ ಈ ಬಾರಿ ಮಿಸ್ ಮಾಡದೆ ಶಿಬಿರವನ್ನು ಅಟೆಂಡ್ ಮಾಡಿ. ಸೆಲೆಕ್ಟೆಡ್ ಮೆಂಬರ್ಸಿಗೆ ಮಾತ್ರ ಇರುತ್ತೆ. ಯಾಕಂದರೆ ಅದ್ಭುತವಾದಂಥ ಒಂದು ಶಿಬಿರ ಇದು. ನೀವೇನಂತಂದರೆ ಶಿಬಿರದಲ್ಲಿ ನೀವು ಕಣ್ಣಲ್ಲಿ ನೀರು ಹಾಕ್ಕೊಂಡು ಬಂದಿರ್ತೀರ, ಜೀವನದಲ್ಲಿ ದುಃಖ ಹೋಗ್ಬೇಕಾದ್ರೆ ಖುಷಿಯಾಗಿ ಹೋಗ್ತೀರ ಗೊತ್ತಲ್ಲ. ಹಾಗಾಗಿ ಮಿಸ್ ಮಾಡದೆ ನೀವು ಖಂಡಿತವಾಗ್ಲೂ ಕೂಡ ನೀವು ಅಟೆಂಡ್ ಮಾಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತಾ ಬರುತ್ತೆ. ಜೀವನದಲ್ಲಿ ಏನೋ ಒಂಥರ ವಿದ್ಯೆಯನ್ನು ಕಲ್ತ್ಕೋತೀರಾ. ನಿಮ್ಮ ಆತ್ಮಸ್ಥೈರ್ಯ ಬರುತ್ತೆ, ಶಕ್ತಿ ಬರುತ್ತೆ, ಯುಕ್ತಿ ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ. ಮತ್ತು ತುಂಬ ಚೆನ್ನಾಗಿ ನಿಮ್ಮ ಕರ್ಮಗಳನ್ನು ಕಳ್ಕೊಳ್ತೀರಾ. ಮತ್ತು ನಿಮಗೆ ಬೇಕಾ 3 ಕಾರಣಕ್ಕೋಸ್ಕರ ನೀವು ಅಟೆಂಡ್ ಮಾಡಬೇಕು. ಇದು ಒಂದರ ಎಲ್ಲ ರೀತಿಯ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ನೀವು ಕಲಿಬೇಕು. ಮತ್ತು ಆ ಸಮಸ್ಯೆಗಳು ಮತ್ತೆ ಬರದೇ ರೀತಿ ತಡೆಯೋದಕ್ಕೋಸ್ಕರ ನೀವು ಈ ಒಂದು ಯಂತ್ರ ಮಂತ್ರ ಶಿಬಿರವನ್ನು ಅಟೆಂಡ್ ಮಾಡಬೇಕು. ಮತ್ತು ನಿಮಗೆ ಸಂಬಂಧಪಟ್ಟಂಥ ವ್ಯಕ್ತಿ, ಅಕ್ಕ ತಂಗಿ, ಅಣ್ಣ ತಮ್ಮ, ಬಂಧು ಬಳಗ, ರಿಲೇಟಿವ್ಸ್, ಅಪ್ಪ ಅಮ್ಮ, ಇವ್ರುಗಳಿಗೇನೋ ಸಮಸ್ಯೆ ಆಯಿತು ಅಂದರೆ ನೀವು ತಂತ್ರವನ್ನು ಮಾಡಿ ಅವರ ಸಮಸ್ಯೆಯನ್ನು ಸುಲಭವಾಗಿ ಬಗೆಹರಿಸ್ಬೋದು ಅಲ್ಲ. ಆ ಥರ ಒಂದು ಅದ್ಭುತವಾದಂಥ ಒಂದು ವಿಚಾರವನ್ನು ನಿಮಗೆ ಹೇಳ್ಕೊಡ್ತೀನಿ. ನಾನು ಮಾಡ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ, ತುಂಬ ಒಳ್ಳೆಯದಾಗ್ತದೆ ಅಲ್ಲ. ಇದು ವಿಶೇಷವಾದಂಥ ಒಂದು ಯಂತ್ರದ ವಿಚಾರ. ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ